ಲೇ ಚಂದು, ನಿನ್ನೆ ಯಾಕೆ ಬೇಗ ಹೋದೆ? ಏನಿಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋದೆ. ಹೌದಾ, ನಿಜಾನೇ ಹೇಳ್ತಿದ್ಯಾ? ನಾನೇಕೆ ಸುಳ್ಳು ಹೇಳಿ, ನಿಜ ಸ್ವಲ್ಪ ಕೆಲಸ ಇತ್ತು ಕಣೆ, ಅದಕ್ಕೆ ಹೋದೆ. ಲೇ ಇರು, ನಾನು ನೀನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದೆ ಕಾಫಿಗೆ ಹೋಗೋಣ ಅಂದ್ಬಿಟ್ಟು. ಆಗ ನಾನು ನೋಡಿದೆ. ಏನೇನು ನೋಡಿದೆ? ನೋಡಿದೆ ಕಣಮ್ಮ, ನಿನ್ನ ಬಾಯ್ ಫ್ರೆಂಡ್ ಬಂದಿದ್ದನಲ್ಲ, ಅವನ ಜೊತೆ ಹೋದೆ ಬೈಕಲ್ಲಿ. ನಾನು ನೋಡ್ಲಿಲ್ವಾ? ಸುಳ್ಳು ಬೇರೆ ಹೇಳ್ತೀಯ? ಅಯ್ಯೋ, ಇವಳು ನೋಡೇ ಬಿಟ್ಟಿದ್ದಲ್ಲಪ್ಪ, ನಾನು ಏನು ಸುಳ್ಳು ಹೇಳಿ ಆ ಪ್ರದೀಪನ ಮೀಟ್ ಮಾಡೋಕ್ಕೆ ಹೋದೆ. ಇವಾಗ ನೋಡಿದ್ರೆ ಇವಳಿಗೂ ಗೊತ್ತೇ ಆಗ್ಬಿಟ್ಟಿದೆ. ಏನೇನು ಚಂದು ಒಬ್ಬಳೆ ಗೊಳಗೋಣ ಅನ್ಕೋತಿದ್ಯಾ? ಅದೇನಂತ ಹೇಳು, ನಾನು ಸ್ವಲ್ಪ ಕೇಳ್ತೀನಿ. ಏನಿಲ್ಲ ಕಣೆ ವಂದನ, ಅದು ಏನಾಯ್ತಂದ್ರೆ, ಲೇ ಚಂದು, ನಾನು ನೀನು ಒಂದು ವರ್ಷದಿಂದ ಈ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀವಿ. ಇಬ್ಬರು ಒಬ್ರಿಗೊಬ್ರು ಎಷ್ಟೊಂದು ಶೇರ್ ಮಾಡ್ಕೊಂಡಿದ್ದೀವಿ, ಮನೆ ಆಗಿರ್ಬೋದು ಅಥವಾ ಬೇರೆ ವಿಷಯಗಳಾಗಿರ್ಬೋದು. ನನ್ನ ಹತ್ರ ಮುಚ್ಚಿಡೋ ಅಂಥದ್ದೇನೇ, ಅದೇನು ಹೇಳ್ಕೊ. ನಾನು ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಕಣೆ ಒಂದು, ಆದರೆ ಸರಿಯಾದ ಟೈಮ್ ಸಿಕ್ಕಿರಲಿಲ್ಲ. ಅದೇನಿಲ್ಲ ಕಣೆ, ನಾನು ಈ ಕೆಲ್ಸಕ್ಕೆ ಸೇರಬೇಕಿದ್ರೆ ಹುಡುಗ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಆಯಿತಾ. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಿದ್ರು ಕೂಡ, ಹಾಸ್ಟೆಲ್ಲು ಅಲ್ಲಿ ಹೋಗ್ಬೇಕಿದ್ರು ಕೂಡ ತುಂಬಾ ಫಾಲೋ ಮಾಡ್ತಿದ್ದ. ಆವಾಗ ಒಂದಿನ ಸಿಕ್ಕಿ ಯಾಕೆ ಏನು ಅಂತ ಕೇಳಿದಾಗ, ಈ ಥರ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ದ. ಸರಿ, ನಾನು ಒಪ್ಕೊಳ್ಳಿಲ್ಲ ಸದ್ಯಕ್ಕೆ, ನನಗೆ ಟೈಮ್ ಬೇಕು ಅಂತ ಕೇಳಿದೆ. ಹೌದೇನೆ, ಆಮೇಲೆ ಏನಾಯಿತು? ನಾನು ಹಾಗೆ ಮತ್ತೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಕಣೆ. ಅದಕ್ಕೆ ಪಾಪ ಹುಡುಗ ಸಿನ್ಸಿಯರಾಗಿ ಲವ್ ಮಾಡ್ತಾ ಇರ್ಬೋದು ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟೆ ಕಣೆ. ಏನೇ ಪಾಪ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟ? ಈಗಿನ ಕಾಲದಲ್ಲಿ ಹುಡುಗರನ್ನ ನಂಬಕ್ಕಾಗಲ್ಲ ಕಣೆ, ಅವ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಒಬ್ಬೊಬ್ರು ಹುಡುಗರು ನೋಡು ಮೋಸ ಮಾಡೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಫೋನಲ್ಲೆಲ್ಲ ತೋರಿಸಲ್ವೇನಿ, ನೀನು ಯಾಕೆ ಒಪ್ಕೊಂಡೆ? ಇವನು ಆ ಥರ ಅಲ್ಲ ಅನಿಸುತ್ತೆ ಕಣೆ, ನೋಡೋಕೆ ಸ್ವಲ್ಪ ಸಾಫ್ಟು, ಪರವಾಗಿಲ್ಲ ಅನಿಸುತ್ತೆ ಕಣೆ. ನಾನು ಓಕೆ ಎಂದು ಒಂದು ಮಂತ್ ಆಯಿತು, ಆವಾಗಿಂದ ಮಾತಾಡ್ತೀನಲ್ಲ, ನೋಡೋಕೆ ಆ ಥರ ಏನು ಅನಿಸಲ್ಲ ಕಣೆ. ಅದು ನಿನ್ನೆ ಯಾಕೆ ಮೀಟ್ ಮಾಡಿದೆ ಅಂದರೆ, ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂತಲೇ ಕೇಳ್ತಾ ಇದ್ದ ಪಾಪ. ಆಮೇಲೆ ಒಂದಿನ ಇಲ್ಲ ಆಗಲ್ಲ ಅಂತ ಸ್ವಲ್ಪ ಕೋಪದಲ್ಲಿ ಬೈದ್ಬಿಟ್ಟೆ. ಆವಾಗ ಹಾಸ್ಟೆಲ್ ಹತ್ರನೇ ಬಂದ್ಬಿಟ್ಟಿದೆ ಕಣೆ, ಅದಕ್ಕೆ ನಾನು ಭಯ ಆಗೋಗಿ ನೀನು ಹೋಗಿ ಮೀಟ್ ಮಾಡ್ಕೊಬಂದೆ ಕಣೆ. ಹೌದೇನೆ, ಇಷ್ಟೆಲ್ಲ ಆಯಿತಾ? ಏನೋ ನೀನು ಪರವಾಗಿಲ್ಲ ಹುಡುಗ ಒಳ್ಳೆಯವನು ಅಂತ ಹೇಳ್ತಿದ್ಯಾ. ನೋಡಮ್ಮ ಹುಷಾರು. ಆಮೇಲೆ ಈಗಿನ ಕಾಲದಲ್ಲಿ ಹುಡುಗರು ನಂಬಕ್ಕಾಗಲ್ಲ, ಅದು ಈ ಸಿಟಿಲಂತೂ ತುಂಬಾ ಒಂಥರ ಮೋಸ ಮಾಡೋರೇ ಜಾಸ್ತಿ ಅಂತಾರೆ. ಇಲ್ಲ ಕಣೆ, ಆ ಥರ ಏನಿಲ್ಲ ಅನಿಸುತ್ತೆ ಇವನು. ಆದರೂ ನೀನು ಹುಷಾರಲ್ಲಿ ನೀರು ಚೆಂದು, ಯಾಕೆಂದರೆ ಇದು ಸಿಟಿ ಅಲ್ವಾ. ಆಮೇಲೆ ನಾವು ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ಪಿ ಜಿ ಹಾಸ್ಟೆಲಲ್ಲಿ ಇಟ್ಕೊಂಡು ದುಡಿತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮನ ಯಾವ ನಂಬಿಕೆ ಮೇಲೆ ಕಳಿಸಿರ್ತಾರೆ ಅಂತ ಗೊತ್ತಲ್ವ ನಿನಗೆ. ನಾವಿಲ್ಲಿ ಬಂದು ಈ ಥರ ಮಾಡೋದ್ರಿಂದ ಪಾಪ ಅವ್ರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಅಲ್ವಾ. ನೀನು ಹುಷಾರಲ್ಲಿ ನೀರು. ಅಲ್ಲ, ಇವಳೇನು ನಾನು ಒಳ್ಳೇದು ಕೇಳ್ತಿದ್ದಾಳ, ಇಲ್ಲ ಅವಳು ಬಾಯ್ ಫ್ರೆಂಡ್ ಇಲ್ಲ ಅಂತ ಹೊಟ್ಟೆ ಕಿಚ್ಚು ಕೇಳ್ತಿದ್ದಾಳ, ಒಂದು ಗೊತ್ತಾಗ್ತಾನೆ ಇಲ್ಲ. ಸದ್ಯಕ್ಕೆ ಹ್ಞೂ ಅನ್ಕೋತೀನಿಯಪ್ಪ, ಆಮೇಲೆ ನೋಡೋಣ. ಆ ಥರ ಏನಿಲ್ಲ, ನಾನು ಇವನ್ನೇ ಮದುವೆ ಆಗ್ತೀನಿ ಕಣೆ, ನಮ್ಮ ಮನೇಲಿ ಒಪ್ಪಿಸ್ಬಿಟ್ಟು. ನನ್ನ ಥರ ಏನೋ ನಂಗೆ ಕೈ ಕೊಡೋಲ್ಲ ಅನಿಸುತ್ತೆ. ತುಂಬ ಒಳ್ಳೆ ಹುಡುಗ. ಏನ್ರಿ ತಿಪ್ಪಯ್ಯ ಅವರೇ, ನೆನೆ ಕೊಟ್ಟಿದ್ದು ವರ್ಕ್ ಎಲ್ಲ ಮಾಡಿದಾರ ಅಂತ ಚೆಕ್ ಮಾಡಿದ್ರಾ? ನನಗೆ ಇವತ್ತು ಆ ಕಂಪ್ನಿ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟು, ನನಗೆ ವರ್ಕ್ ಎಲ್ಲ ಮುಗ್ದಿರಬೇಕು. ನಾನು ಇವತ್ತು ಚೆಕ್ ಮಾಡ್ತೀನಿ, ನನ್ನ ಕಾವೇರಿ ತೊಗೊಂಡು ಸಬ್ಮಿಟ್ ಮಾಡಿ. ಹ್ಞೂ ಮೇಡಮ್, ಮುಗ್ದಿದೆ ಎಲ್ಲ. ಇನ್ನೊಂದು ಸಲ ಚೆಕ್ ಮಾಡಿಬಿಟ್ಟು ಕ್ಯಾಬಿನಿಗೆ ತರ್ತೀನಿ ಮೇಡಮ್. ಹೌದಾ, ಸರಿ ಬಿಡಮ್ಮ. ಅಲ್ಲಿ ಲೇಡಿ ರಾಂಬೋ ಬರ್ತಿದ್ದಾಳೆ, ಒಂದ್ಸಲ ನೋಡು.